ಸಿಂಹ ಎಲ್ಲಿ ಕೂತ್ಕೊಳ್ಳುತ್ತೋ ಅದೇ ಅದಕ್ಕೆ ಸಿಂಹಾಸನ ಕಣ. ಈ ಕಿಟ್ಟು ಕೂಡ ಹಾಗೇನೆ. ಇವಾಗ ಒಂದು ಕುರ್ಚಿ ಮೇಲೆ ಕೂತ್ರು ಅಥವಾ ಮಂಚದ ಮೇಲೆ ಮಲ್ಕೊಂಡ್ರು ಅದು ಸಿಂಹಾಸನವಾಗಿ ಬದಲಾಗ್ಬಿಡುತ್ತೆ ಕಡ. ಇವಾಗ ಆ ದುಡ್ಡಿನ ವಿಷಯ ಅಂತೀಯಾ? ರಿಚ್ ಕಿಡ್ ಆಗಿ ಹುಟ್ಟಿಲ್ಲ ಅಂದ್ರೂ ಪೋರ್ ಫೆಲೋ ಆಗಿ ಲೈಫಲ್ಲಿ ಕಾಂಪ್ರಮೈಸ್ ಮಾಡ್ಕೊಡ್ಲೇಬಾರ್ದು. ಯಾವ ದಾರಿ ಸಿಗುತ್ತೋ ಆ ದಾರಿಯಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡ್ಬಿಡ್ಬೇಕು. ಬೆಕ್ಕಿನಿಂದ ಇಲಿ ತಪ್ಪಿಸ್ಕೊಂಡು ಓಡಾಡ್ದಂಗೆ ನೀನು ಪೊಲೀಸಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದೀಯ. ನೀನ್ ಅನ್ಕೊಂಡಿರೋ ದುಡ್ಡನ್ನ ಯಾವಾಗ ಸಂಪಾದನೆ ಮಾಡ್ತೀಯಣ್ಣ? ಅದಕ್ಕೆ ಕಣ, ದುಡ್ಡಿರೋ ಹುಡುಗಿ ಯಾರಾದ್ರೂ ಬೀಳ್ತಾರೇನೋ ಅಂತ ಮೊನ್ನೆ ರೆಂಟಲ್ಲಿ ಕಾರು, ಸೂಟು, ಬೋಟು ಎಲ್ಲ ತಗೊಂಡು ಸೆಂಟ್ರಲ್ಲಿ ಡೆಮೋ ಕೊಡ್ಲಿಲ್ವಾ? ಆದ್ರೂ ಏನ್ ಪ್ರಯೋಜನ ಅಣ್ಣ? ನೀನ್ ಬೇಟೆ ಎಲ್ಲ ಶುರು ಮಾಡಿದ್ಯಾ, ಆದ್ರೆ ಒಂದ್ ಹುಡುಗಿನೂ ನಿನಗ್ ಬೀಳ್ತಿಲ್ಲ. ಅಂದ್ರೆ ನೀನು ಅವತ್ತು ರೆಕಾರ್ಡ್ ಮಾಡಿರೋ ವಿಡಿಯೋನ ಒಂದ್ಸಲನೂ ನೋಡಿಲ್ಲ. ಸ್ವಲ್ಪ ರೆಕಾರ್ಡಿಂಗ್ ತೋರ್ಸಪ್ಪ. ಸರಿ ಅಣ್ಣ. ಅಣ್ಣ ಅಯ್ಯಯ್ಯ, ಇಷ್ಟೆಲ್ಲ ಸೆಟಪ್ ಮಾಡಿದ್ರು ಒಂದು ಹುಡುಗಿನೂ ನೋಡ್ಲಿಲ್ವಲ್ಲೋ ಮಗ. ಏನಾಯ್ತಣ್ಣ? ಆ ಹುಡುಗಿ ನೋಡಲ್ಲ, ಕಣ್ಬಿಟ್ಟು ನೋಡು. ದಣ್ಣನ್ ಮಗನೇ, ಆವತ್ತು ನನ್ನನ್ನು ಯಾರು ಗಮನಿಸ್ಲೇ ಇಲ್ಲ ಅಂತಿದ್ಯಲ್ಲೋ. ಒಂದು ಹುಡುಗಿ ನನ್ನ ನೋಡ್ತಿದ್ದಾಳ್ ಕಣೋ. ನೋಡು, ಎಲ್ಲಿ ತೋರಿಸಿ. ನೋಡ್ದ್ಯಾ 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 ನೋಡ್ತಿದ್ದಾಳ್ ತಾನೆ? ನೋಡಿದ್ಲಾ? ನಿಜನೇ. ನೀನಾಗ್ಲೇ ಗಮನಿಸಿದ್ರೆ ಚೆನ್ನಾಗಿರ್ತಿತ್ತು ಕಣ. ಆ ಹುಡುಗಿ ಯಾರು ಏನು ಅಂತ ಅಲ್ಲಿಂದಾನೆ ಫಾಲೋ ಮಾಡ್ತಿದ್ದೆ. ಹೌದಣ್ಣ. ಆ ಹುಡುಗಿ ಸಖತ್ತಾಗಿದ್ದಾಳ್ ಕಣೋ. ಹೌದಣ್ಣ. ಲೈ, ಹೇಗಾದ್ರೂ ಸರಿ ಈ ಹುಡುಗಿ ಯಾರು ಏನು ಎಲ್ಲಿದ್ದಾಳೆ ಅಂತ ಕಂಡುಹಿಡಿಬೇಕು. ನೋಡ್ತಿದ್ರೆ ಹುಡುಗಿ ತುಂಬಾ ರಿಚ್ ಕಿಡ್ ಅಂತ ಕಾಣಿಸ್ತಾ ಇದ್ದಾಳೆ. ಈ ಹುಡುಗಿಗೆ ಇನ್ನೂ ಮದ್ವೆ ಆಗಿಲ್ಲ ಅಂದ್ರೆ ಲೈನಿಗೆ ತಂದ್ಬಿಡ್ತೀನಿ ಕಣೋ. ಪಟಾಯಿಸ್ಕೊಂಡ್ಬಿಡ್ತೀನಿ. ನಾನು ವಿಕಾಸ್ನ ಅಪ್ಪಿತಪ್ಪಿನೂ ಮದ್ವೆ ಮಾಡ್ಕೊಳ್ಳಲ್ಲ. ಅವನಿ ಏನೇ ಸ್ಕೆಚ್ ಹಾಕಿದ್ರು ಮಾಡ್ಕೊಳ್ಳಲ್ಲ. ನನಗ್ ಶ್ರೀಕರೇ ಬೇಕು. ಅಬ್ಬಾ, ತುಂಬಾ ಮುದ್ದಾಗಿದ್ದಾಳ್ ಕಣೋ. ನನಗೆ ಈ ಹುಡುಗಿನೇ ಬೇಕು. ಈ ಹುಡುಗಿ ಕತ್ತಿಗೆ ತಾಳಿ ಕಟ್ಟಬೇಕು. ಕಟ್ಬಿಡ್ತೀನಿ. ಪುರೋಹಿತ್ರೆ, ಹೇಳಿಮ್ಮ. ಕಾರ್ಯಕ್ರಮಕ್ಕೆ ಬೇಕಾಗಿರೋ ವಸ್ತುಗಳೆಲ್ಲ ಬಂದಿದೆ ಅಲ್ವಾ? ಎಲ್ಲ ಬಂದಿದ್ಯಮ್ಮ. ಕಾರ್ಯಕ್ರಮ ಶುರು ಆಗೋದಕ್ಕೆ ಇನ್ನು 20 ನಿಮಿಷ ಮಾತ್ರ ಇದೆ. ಹುಡುಗ ಇನ್ನೂ ಬಂದಿಲ್ವಾ? ಹೊರಟಿದ್ದಾನೆ ಪುರೋಹಿತ್ರೆ. ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು. ಅಕ್ಕ, ಏನು? ಇಲ್ಲಿವರೆಗೂ ಬೆಂಗಳೂರಲ್ಲಿ ನನ್ನ ಕೇರ್ ಆಫ್ ಅಡ್ರೆಸ್ ಅಂತಂದ್ರೆ ನನ್ನ ಅಕ್ಕ ಗೌತಮಿ ಮನೆ ಮಾತ್ರ. ಬಟ್ ಇವತ್ತಿಂದ ನನ್ನ ಕೇರ್ ಆಫ್ ಅಡ್ರೆಸ್ ಬದಲಾಗ್ತಿದೆ. ಈ ದೊಡ್ಡತನ ಹೊಂದಿರುವಂತಹ ವೇದವತಿಯವ್ರ ಮನೆನೇ ನನ್ನ ಮನೆ. ಆ ಪೃಥ್ವಿರಾಜ್ ಹಾಗೆ ನೀನು ಈ ಮನೇಲಿ ಮನೆಯಲ್ಲಿನಾಗಿ ಇದ್ಬಿಡ್ತೀಯಾ ಏನೋ? ಅದೇ ನಡೆಯುತ್ತೆ ಅಂತ ನನಗನ್ನಿಸ್ತಿದೆ. ನಿನ್ನನ್ಮನ ಏನಾದ್ರೂ ನಿಜ ಆದ್ರೆ ನಾನು ಇಲ್ಲಿವರೆಗೂ ಇಷ್ಟಪಟ್ಟಿರೋ ಅವನಿನ, ನಾನು ಮದುವೆ ಮಾಡ್ಕೊಳ್ಳೋ ನಿಹಾರಿಕನ
ಇಬ್ರು ಒಂದೇ ಜಾಗದಲ್ಲಿ ನೋಡ್ಬೋದು. ಅವನಿ ಮಾತು ಕೇಳಿ ನೀನು ಇಂಥ ಕೆಲಸ ಮಾಡ್ತಿದ್ಯಾ? ಯಾವತ್ತೋ ಒಂದಿನ ಅವನಿ ಕೈಲಿ ಸರಿಯಾಗಿ ಸಿಕ್ಕಾಕೊಳ್ತೀಯ. ನೀನಂದ್ರೆ ಅಸಹ್ಯ ಪಡೋ ಅವನಿ ಯಾವ ಸ್ವಾರ್ಥನೂ ಇಲ್ದೇನೆ ನಿನ್ನ ಮನೆಗೆ ದತ್ತು ಪುತ್ರನಾಗಿ ಮಾಡಲ್ಲ. ಇವಾಗಾದ್ರೂ ನಮ್ಮ ಮಾತು ಕೇಳಿ ನಿನ್ ಮನ್ಸು ಬದಲಾಯಿಸ್ಕೊ. ತಲೆ ಕೆಟ್ಟವ್ರ ಹಾಗೆ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ ಎರಡು. ಕರ್ಮ ಕರ್ಮ. ಛೇ, ಒಂದ್ ನಿಮಿಷ ಇಲ್ಲಿ ನೋಡಿ. ಏನು? ನಾವು ಪಕ್ಕದ ಮನೆಯವರೇ ಅಲ್ವಾ? ಏನಾದ್ರೂ ಕೆಲಸ ಇದ್ರೆ ಹೇಳಿ, ಸಹಾಯ ಮಾಡ್ತೀವಿ. ಪಕ್ಕದ ಮನೆಯವರಾ? ಅವನಿ ಯಾಕ್ರಿ ಹಿಂಗ್ ಮಾತಾಡ್ತಿದ್ದಾಳೆ? ನಿಮ್ಗೆಲ್ಲ ವಿಷಯನೂ ಆಮೇಲೆ ಹೇಳ್ತೀನಿ. ನೀವು ಹೋಗಿ ಕೂತ್ಕೊಳ್ಳಿ. ನನ್ನ ಮುಂದೆ ಹುಚ್ಚುಚ್ಚಾಗಿ ಆಡ್ಬೇಡ. ಅಯ್ಯೋ ರಾಮ, ನಾನೇನ್ ಮಾಡ್ದೆ? ಹೆಲ್ಪ್ ಮಾಡ್ಲಾ ಅಂತ ಕೇಳೋದು ತಪ್ಪೇನಾ? ನನ್ನ ಹೆಂಡತಿ ಒಳ್ಳೆತನ ನಿಮಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ಎಲ್ಲರೂ ಒಳ್ಳೆತನ ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಬಂಧುಗಳೆಲ್ಲ ಬರ್ತಾ ಇದ್ದಾರೆ. ಅವ್ರ ಕಣ್ಣಿಗೆ ನೀವು ಕಾಣಿಸ್ದೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಿಮ್ಮ ಮಿತಿಲ್ ನೀವಿದ್ರೆ ಚೆನ್ನಾಗಿರತ್ತೆ. ನಮಸ್ಕಾರ ವೇದವತಿ ಅವರೇ. ಹಾ, ನಮಸ್ಕಾರ, ಬನ್ನಿ. ಏನಾಯ್ತು ಭಾವ? ಹೆತ್ತ ತಾಯಿನೇ ಮಗನ್ ದೂರ ಇಡ್ತಿದ್ರೆ ತುಂಬಾ ಕಷ್ಟ ಅನಿಸ್ತಿದೆ ಅವನಿ. ತಾತ್ಕಾಲಿಕವಾಗಿರೋ ಈ ದೂರ ಎಲ್ಲ ಶಾಶ್ವತವಾಗಿ ಹತ್ರ ಮಾಡೋದಕ್ಕೆ ಭಾವ. ಬೇಜಾರ್ ಮಾಡ್ಕೋಬೇಡ. ಲೇ ಲೇ, ಎಷ್ಟೊತ್ ನೋಡ್ತೀಯಾ? ಒಳಗಡೆ ಹೋಗೋಣ ನಡಿ. ಇನ್ ಸ್ವಲ್ಪ ಹೊತ್ತಲ್ಲಿ ಈ ಮನೆಗೆ ವಾರಸ್ದಾರ ಆಗ್ತಿದ್ದೀನಿ. ಮನೆ ಹೆಸರು ಬದಲಾಗತ್ತೆ, ನನ್ನ ಗೌರವ ಮರ್ಯಾದೆ ಎಲ್ಲ ಎಲ್ಲ ಬದಲಾಗೋಗುತ್ತೆ. ಕೊನೆಗೆ ಏನ್ ಬದಲಾವಣೆ ಬರುತ್ತೋ ಯಾರು ಉಳಿಸ್ಕೊಳಕ್ಕಾಗಲ್ಲ ಬಿಡು. ನಡಿ. ಬನ್ನಿ ಬನ್ನಿ. ನಮಸ್ಕಾರ ಆಂಟಿ. ನಮಸ್ಕಾರ. ಆಶೀರ್ವಾದ ಮಾಡಿ. ನಮಸ್ಕಾರ ರೀ. ಎದ್ದೇಳಪ್ಪ. ಇನ್ನೊಂದು 1/4 ಗಂಟೆಲಿ ಕಾರ್ಯಕ್ರಮ ಶುರುವಾಗುತ್ತೆ. ಇವತ್ ನಾನು ತುಂಬಾ ಎಮೋಷನಲ್ ಆಗಿದ್ದೀನಿ ಗೊತ್ತಾ? ಏನಾಯ್ತಪ್ಪ? ಇದಕ್ಕೂ ಮುಂಚೆ ಆಂಟಿ ಅಂಕಲ್ ಅಂತ ಕರಿತಿದ್ದೋನು ಇನ್ಮೇಲೆ ಅಪ್ಪ ಅಮ್ಮ ಅಂತ ಬದಲಾಗುತ್ತೆ. ಎಷ್ಟು ಅದೃಷ್ಟವಂತ ನಾನು. ಯಾರಿಗೇನ್ ಕೊಡ್ಬೇಕು ಅಂತ ಆ ದೇವ್ರು ಮೊದ್ಲೇ ಬರ್ದಿದ್ದಾನಪ್ಪ. ಎಲ್ಲ ನಮ್ ಒಳ್ಳೇದಕ್ಕೆ. ಹಾ ಹಾ, ಹೌದೌದು, ಎಲ್ಲ ಒಳ್ಳೇದಕ್ಕೆ. ಸದ್ಯದಲ್ಲೇ ನಿಮ್ಗೆ ಎಲ್ಲ ವಿಷಯನೂ ಗೊತ್ತಾಗತ್ತೆ ಬಿಡಿ. ನಿನಗೆ ದೂರದಲ್ಲಿರು ಅಂತ ಹೇಳ್ದೆ ಅಲ್ವಾ? ಎಷ್ಟೇ ಬೇಡ ಅನ್ಕೊಂಡ್ರು ಪಕ್ಕದ ಮನೆಯವರೇ ಅಲ್ವಾ? ತುಂಬಾ ದೂರ ಇರೋಕ್ಕಾಗಲ್ಲ. ಹೌದೌದು, ನೀನ್ ದೂರದಲ್ಲಿರಲ್ಲ, ತುಂಬಾ ಹತ್ರದಲ್ಲೇ ಇರ್ತಾ ಮಾಡ್ಬೇಕಾಗಿರೋದನ್ನ ಮಾಡ್ತಾ ಇರ್ತೀಯ. ಅಯ್ಯೋ, ಅಂಥ ವಿದ್ಯೆಗಳು ನಿಮಗ್ ಗೊತ್ತಿರೋ ಅಷ್ಟು ನಂಗೆಲ್ ಗೊತ್ತಿರತ್ತೆ ಬಿಡಿ ಆಂಟಿ. ನೋಡಿದ್ರ ಹೇಗ್ ಮಾತಾಡ್ತಿದ್ದಾಳೆ? ನೀವು ನನ್ನ ಹೆಂಡತಿಗಂದ್ರೆ ತಪ್ಪಿಲ್ಲ, ಆದ್ರೆ ನನ್ನ ಹೆಂಡತಿ ನಿಮಗಂದ್ರೆ ತಪ್ಪಾಗಿ ಹೋಯ್ತಾ? ಬ್ರೋ ಕೂಲ್ ಬ್ರೋ. ಒಂದು ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ಯಾಕಕ್ಕ ಸುಮ್ನೆ ಅನಾವಶ್ಯಕವಾಗಿ ಮಾತಾಡ್ತೀಯಾ? ಈ ಕಾರ್ಯಕ್ರಮ ಮುಗಿಯೋವರೆಗೂ ಸೈಲೆಂಟ್ ಆಗಿರಿ. ಅವನಿಯವರೇ, ನೀವು ಕೂಡ. ಅಷ್ಟಕ್ಕೂ ಉಳಿದಿರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಲ್ಲಿ? ಅಪ್ಪ ಅಮ್ಮನ್ಗೆ ತಲೆ ಕೆಟ್ಟೋಗಿದೆ ಅನ್ನಿಸ್ತಿದೆ. ಇಲ್ಲ ಅಂದ್ರೆ ಈ ವಯಸ್ಸಲ್ಲಿ ಇಂಥ ಪರಿಸ್ಥಿತಿಲಿ ಆ ವಿಕಾಸ್ನ ದತ್ತು ತಗೊಳ್ಳೋದು ಅಂದ್ರೇನು? ನಾಳೆ ನಾವು ಹೊರಗಡೆ ಹೇಗೆ ಓಡಾಡಕ್ಕಾಗತ್ತೆ? ಯಾರಾದ್ರೂ ಕೇಳಿದ್ರೆ ಏನಂತ ಉತ್ತರ ಕೊಡೋದು? ಎಲ್ರೂ ಆ ನಿಹಾರಿಕಾಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಸಿಚುವೇಶನ್ ಇಲ್ಲಿವರೆಗೂ ಬಂದಿದೆ. ಹೌದು ಮಾವ, ಮನೆಯವರು ಇಷ್ಟು ಜನ ಇದ್ದೀವಿ, ನಮ್ಗೆ ಯಾವುದೇ ಗೌರವನೂ ಇಲ್ಲ. ಆದ್ರೆ ಇವತ್ತು ಆ ವಿಕಾಸ್ಗೆ ಮಾತ್ರ ವೇದವತಿ ದತ್ತುಪುತ್ರ ಅನ್ನೋ ಗೌರವ ಸಿಗ್ತಾ ಇದೆ. ಅವಮಾನ, ಇದೆಲ್ಲ ನಮ್ಮೆಲ್ರಿಗೂ ಘೋರ ಅವಮಾನ. ಹಾಗಂತ ನಾವು ಎದುರಿಸೋಕ್ಕಾಗಲ್ಲ, ಏನೂ ಮಾಡಕ್ಕಾಗಲ್ಲ. ನಡೆಯೋದನ್ನ ನೋಡೋದು ಬಿಟ್ರೆ. ಅವನಿ ಮತ್ತೆ ನಿಹಾರಿಕಾ ಮಧ್ಯ ನಡೀತಿರೋ ಯುದ್ಧದಲ್ಲಿ ನಾವು ಅನಾವಶ್ಯಕವಾಗಿ ಬಲಿ ಆಗ್ತಿದೀವಿ. ಮಣ್ಣು ತಿಂದಿರೋ ಹಾವಿನ ಹಾಗೆ ಮೌನವಾಗಿದೆಯಲ್ಲ ಯಾಕೆ? ನಮ್ ಮಾತ್ ನಿನಗೆ ಕೇಳಿಸ್ತಿದ್ಯಾ ಇಲ್ವಾ? ನಿಮ್ ನೋವು ನಿಮ್ದು, ನನ್ನ ನೋವು ನಂದು. ಕರೆಕ್ಟ್ ಆಗಿ ನಾವ್ ಸಿಕ್ಕಾಕೊಳ್ಳೋ ತರ ಇದೀವಿ. ನಿನಗಿಂತ ಮೊದ್ಲು ನಾವೇ ಏನೋ ಒಂದ್ ನಿರ್ಧಾರ ತಗೋಬೇಕಾಗಿದೆ. ಇದೆಲ್ಲ ನಮ್ಗೆ ಅನಾವಶ್ಯಕ ಲಾವಣ್ಯ.
ನನಗೆ ಕ್ಲಿಯರ್ ಆಗಿ ಏನ್ ಅರ್ಥ ಆಗಿದೆ ಅಂದ್ರೆ ಈ ನಿಹಾರಿಕಾ ಜೊತೆ ಸಹವಾಸ ಅನಾವಶ್ಯಕ ಅನಿಸ್ತಿದೆ. ಏನ್ ವಸಂತ ಅವ್ರೆ ಹಾಗೆ ಮಾತಾಡ್ತಿದ್ದೀರಾ? ವಸಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಆ ವಿಕಾಸ್ ಎಂತ ದರಿದ್ರದವನೋ ಕೆಟ್ಟವನೋ ನಿನ್ನ ಮುಖಾಂತರನೇ ನಮಗೆ ಗೊತ್ತಾಗಿದ್ದು. ಅಂತವನು ನಮ್ಮ ಫ್ಯಾಮಿಲಿ ಮೆಂಬರ್ ಆಗ್ತಿದ್ರೆ ನಾವು ಹೇಗೆ ತಡ್ಕೋತೀವಿ? ಅತ್ತೆ ಆಸ್ತಿ ಅಳಿಯನ್ಗೆ ಮಗನಿಗೆ ಸಿಗಬೇಕೇ ಹೊರತು ಹೊರಗಡೆಯವರಿಗೆ ಸಿಗೋದು ಅಂದ್ರೇನು? ನೀನಂದ ಹಾಗೆ ಆ ಅಪಾಯ ಕೂಡ ಇದೆ ಭಾವ. ಇವತ್ತಲ್ಲ ನಾಳೆ ಅವನು ನಮ್ಮ ತಲೆ ಮೇಲೆ ಕೂತ್ಕೋತಾನೆ. ಈ ಕಾರ್ಯಕ್ರಮನ ನಡೆಯೋದಿಕ್ಕೆ ಬಿಡಬಾರ್ದು. ಇದ್ದಕ್ಕಿದ್ದ ಹಾಗೆ ನಿಲ್ಲಿಸ್ಬೇಕು ಅಂತ ನನಗೂ ಇದೆ. ಇಷ್ಟು ದೂರ ಬಂದಿದೆ, ಹೇಗ್ ನಿಲ್ಲಿಸ್ತೀಯಾ? ಅದೇ ಅರ್ಥ ಆಗ್ತಾ ಇಲ್ಲ. ಇವಾಗ ಈ ಕಾರ್ಯಕ್ರಮ ನಿಲ್ಲಿಲ್ಲ ಅಂದ್ರೆ ನಾಳೆ ದಿನ ವಿಕಾಸ್ ಜೊತೆ ಮದ್ವೆ ಕೂಡ ನಿಲ್ಲಲ್ಲ. ದೇವ್ರೆ, ಅವನನ್ನ ಮದ್ವೆ ಮಾಡ್ಕೊಳ್ಳೋದು ನನ್ ಕೈಲಂತೂ ಆಗಲ್ಲ. ಅವನಿ ಮನೆಗ್ ಮಗ ಆದ್ರೂ ನಮ್ಮ ಮನೆಗ್ ಅಳಿಯ ಆದ್ರೂ ಅವನನ್ನ ಸಹಿಸ್ಕೊಳಕ್ಕಾಗಲ್ಲ. ಅವನಪ್ಪ ದುರಹಂಕಾರಿ. ಅವನೊಂದ್ ವೇಳೆ ಅಖಾಡಕ್ಕೆ ಇಳ್ದ ಅಂದ್ರೆ ಮನೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಮತ್ತೆ ಏನ್ ಮಾಡ್ತೀಯ ಈಗ? ನಿಜ ಹೇಳ್ಬಿಡ್ತೀನಿ. ದತ್ತು ಕಾರ್ಯಕ್ರಮ ನಿಲ್ಬೇಕು ಅಂದ್ರೆ, ಅವನ ಜೊತೆ ನನ್ನ ಮದ್ವೆ ನಿಲ್ಬೇಕು ಅಂದ್ರೆ ವೇದವತಿ ಅವರಿಗೆ ವಿಕಾಸ್ ನಿಜ ರೂಪ ಏನು ಅನ್ನೋದು ಗೊತ್ತಾಗ್ಬೇಕು. ವಿಕಾಸ್ ಕ್ಯಾರೆಕ್ಟರ್ ಎಂಥದ್ದು ಅಂತ ಪಿನ್ ಟು ಪಿನ್ ನಾನು ಹೇಳ್ಬಿಡ್ತೀನಿ. ಅಲ್ಲಿವರೆಗೂ ಯಾವುದು ನಿಲ್ಲಲ್ಲ. ನಿಹಾರಿಕಾ, ನಿಹಾರಿಕಾ, ನಿಹಾರಿಕಾ ನಿಂತ್ಕೋ. ನೀನ್ ಯಾಕೆ ಅವಳನ್ನ ತಡೀತಾ ಇದೀಯಾ? ಈ ಸಮಯದಲ್ಲಿ ವಿಕಾಸ್ ಬಗ್ಗೆ ಹೇಳೋದ್ರಿಂದ ನಿಹಾರಿಕಾಗೆ ಒಳ್ಳೇದ್ಕಿಂತ ಕೆಟ್ಟದೇ ಆಗುತ್ತೆ ಅಂತ ನನ್ನ ಅನುಮಾನ. ಅವನೇ ನಿಹಾರಿಕಾ ಮತ್ತೆ ಏನಾದ್ರೂ ನಡೀಲಿ, ಕೊನೆಗೆ ನಮ್ಮೇಲೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋಣ. ಅತ್ತೆಗೆ ನಿಜ ಗೊತ್ತಾದ್ಮೇಲೆ ನಾವೆಲ್ಲರೂ ಅತ್ತೆಯ ಉಗ್ರ ಸ್ವರೂಪನ ನೋಡ್ತೀವಿ. ವೇದವತಿ ಅವ್ರೆ, ನಾವು ಹೋಗಿ ನಿಹಾರಿಕಾನ್ ಮಾತಾಡಿಸ್ಕೊಂಡ್ ಬರ್ತೀವ್ರಿ. ಸರಿ ರೀ, ಬನ್ರಿ. ನಾವು ಆ ಪಕ್ಕದ ಮನೆಯವರು ರೀ. ನಿಮಗ್ ನೀರಾಗ್ಲಿ ಕೂಲ್ ಡ್ರಿಂಕ್ಸ್ ಆಗ್ಲಿ ಏನಾದ್ರೂ ಬೇಕಾದ್ರೆ ನನ್ನನ್ ಕೇಳಿ. ವೇದ, ಫಂಕ್ಷನ್ ಮುಗಿಯೋರ್ಗೂ ಅವಳು ಆ ರೀತಿ ಆಡ್ತಾನೆ ಇರ್ತಾಳೆ, ಬಿಟ್ಬಿಡು. ಅವನಿದು ಚಿಕ್ಕ ಮಕ್ಕಳು ಮನಸ್ಥಿತಿ ರೀ. ಚಿಕ್ಕ ಮಕ್ಕಳು ಮನಸ್ಥಿತಿ ಅಲ್ಲ, ಬೇಕು ಅಂತಾನೆ ಹಾಗೆ ಮಾಡ್ತಿದ್ದಾಳೆ. ನೀವೇನ್ ಮಾಡ್ಬೇಕು ಅಂದ್ರೆ ಅವನಿ ಕೊಟ್ಟಿರೋ ಐಡಿಯಾದಿಂದನೇ ಇವತ್ತು ನಾನು ಈ ಮನೆಗೆ ವಾರಸ್ದಾರ ಆಗ್ತಿದ್ದೀನಿ. ಅವನಿ, ಇದರಲ್ಲಿ ನಿನ್ನ ಸ್ವಾರ್ಥ ಏನಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಮಿಸ್ ಆಗಿ ನಿನ್ನಿಂದ ನನಗೇನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ನನ್ನ ಅಸಲಿ ರೂಪ ನೋಡ್ತೀಯ. ಹೌದು, ನಿಮ್ ಸೊಸೆ ತವ್ರ ಮನೆಗೆ ಹೋದ್ಲಾ ರೀ? ಹೋದ್ಲಮ್ಮ. ಒಳ್ಳೇದು. ಅತ್ಗೆ ಏನತ್ಗೆ, ಅವನಿ ಆ ಬೆಡ್ರೂಮ್ ಅನ್ನು ತೋರಿಸಿ ನಾವು ಪಕ್ಕದ ಮನೆಯವ್ರಿ ಅಂತ ಯಾಕೆ ಹೇಳ್ತಿದ್ದಾಳೆ? ದೊಡ್ಡವ್ರ ಮನೆಗಳಲ್ಲಿ ಏನ್ ನಡೆದ್ರು ಚೆನ್ನಾಗೇ ಇರುತ್ತೆ, ನಮ್ಗೆ ಯಾಕೆ ಬೇಕಕ್ಕ? ಈ ವಯಸ್ಸಲ್ಲಿ ನಮ್ ವೇದವತಿ ಅವರು ದತ್ತಕ್ಕೆ ಯಾಕೆ ತಗೋಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನಮ್ಗೆ ಯಾಕೆ ಬಿಡಿ ಅತ್ಗೆ? ಹೌದು ಬಿಡಿ. ಪುರೋಹಿತ್ರೆ, ಏನಮ್ಮ? ನಾನು ಪಕ್ಕದ ಮನೆಯವಳು. ಈ ಕಾರ್ಯಕ್ರಮಕ್ಕೆ ಇನ್ನೇನಾದ್ರೂ ಬೇಕಿದ್ರೆ ಹೇಳಿ. ಸರಿನಮ್ಮ. ನೀನ್ ನಮ್ ರಕ್ತ ಸಂಬಂಧ ಅಂತ ತಿಳಿಯೋಕ್ಕೂ ಮೊದ್ಲಿಂದ ನೀನ್ ನಮ್ ಕುಟುಂಬಕ್ಕೋಸ್ಕರ ತುಂಬಾ ಮಾಡಿದೀಯ. ಈ ಮನೆ ಸೋದ್ರ ಸೊಸೆ ಅಂತ ಗೊತ್ತಾದ್ಮೇಲೆ ನನ್ನ ಕುಟುಂಬನೇ ನಿನ್ ಪ್ರಾಣ ಅನ್ನೋ ಹಾಗೆ ಬದುಕ್ತಿದೀಯ. ನಿನ್ನ ನನ್ನ ಹೆಂಡತಿಯಾಗಿ ಪಡೆದಿರೋದು ನನ್ನ ಅದೃಷ್ಟವನೇ. ನೀನ್ ತಗೊಂಡಿರೋ ನಿರ್ಧಾರ ಎಷ್ಟರ ಮಟ್ಟಿಗೆ ಕರೆಕ್ಟೋ ನಮ್ಗೆ ಅರ್ಥ ಆಗ್ತಿಲ್ಲ ನಿಹಾರಿಕಾ. ಹೌದಮ್ಮ, ಇದೇ ಸಂದರ್ಭ ಅಲ್ವೇನೋ ಅಂತ ನನಗನ್ನಿಸ್ತಾ ಇದೆ. ಈಗಲೇ ನನಗೆ ಭಯ ಆಗ್ತಿದೆ. ಇವಾಗ ನಾನು ವಿಕಾಸ್ ಬಗ್ಗೆ ಇದ್ದಿರೋ ಹಾಗೆ ಹೇಳಲಿಲ್ಲ ಅಂದ್ರೆ ನನ್ ಕೈಯಾರೆ ನಾನೇ ಕುತ್ತಿಗೆಗೆ ನೇಣು ಹಾಕೊಂಡಾಗಿರತ್ತೆ. ಆ ಕೆಲ್ಸ ಏನೋ ನೆನ್ನೆನೆ ಮಾಡ್ಬೇಕಿತ್ತು. ನಿನ್ನೆವರೆಗೂ ನನ್ಗೇನು ಅರ್ಥನೇ ಆಗ್ತಾ ಇರ್ಲಿಲ್ಲ, ತಲೆಯಲ್ಲಿ ಏನು ಓಡ್ತಾನೆ ಇರ್ಲಿಲ್ಲ. ಅದಕ್ಕೆ ಇವಾಗ ಈ ನಿರ್ಧಾರ ತಗೊಂಡಿದ್ದೀನಿ. ವೇದವತಿ ಖಂಡಿತವಾಗ್ಲೂ ನನ್ನ ಮಾತು ಕೇಳ್ತಾಳೆ, ನನ್ನ ಮಾತನ್ನ ನಂಬ್ತಾಳೆ. ಇನ್ ತಡ ಮಾಡಕ್ಕಾಗಲ್ಲ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ.
ಬಗ್ಗೆ ಹೇಳ್ಬಿಡ್ತೀಯಾ? ನಿನ್ ಸ್ಕೆಚ್ ವರ್ಕೌಟ್ ಆಗದೆ ಇರೋ ಹಾಗೆ ಮಾಡೋದಕ್ಕೆ ಅದೊಂದೇ ದಾರಿ. ಆ ದಾರಿನಲ್ಲಿ ನಿನ್ ಕೆಟ್ಟ ವಿಷಯಗಳೆಲ್ಲ ಹೊರಗಡೆ ಬಂದ್ರೆ ನಿಂಗೆ ಪ್ರಾಬ್ಲಮ್ ಅಲ್ವಾ ಮುದ್ದು? ನನ್ ಬಗ್ಗೆ ಬಯಲಾಗಲ್ಲ. ನೀನು ಶ್ರೀಕರ್ ನನ್ ಬಗ್ಗೆ ಏನೇ ಹೇಳಿದ್ರು ಅವ್ರು ನಂಬಲ್ಲ. ಒಂದಿನ ನನ್ ಬಗ್ಗೆ ವಿಕಾಸೇ ಸ್ವತಃ ಹೇಳಿದ್ರು ವೇದವತಿ ನಂಬಲಿಲ್ಲ. ನೆನ್ಪಿದ್ಯಾ? ನಿಹಾರಿಕಾ ಜಾತಕನ ಅಡ್ಡ ಇಟ್ಕೊಂಡು ನಮ್ಮನೆಗೆ ಎಂಟರ್ ಆಗಿದ್ದಾಳೆ. ನಮ್ಗೆಲ್ಲ ಮೋಸ ಮಾಡಿ ಶ್ರೀಕರ್ನ ಮದ್ವೆ ಆಗ್ಬೇಕು ಅನ್ಕೊಂಡ್ಲು. ನಿಹಾರಿಕಾ ನಿಮ್ ಹತ್ರ ಏನೇನ್ ಹೇಳಿದ್ಲು ಅದೆಲ್ಲ ನಿಜಾನೇ. ನಿಜವಾಗ್ಲೂ ಅದೇ ನಿಹಾರಿಕನ್ ಒರಿಜಿನಲ್ ಕ್ಯಾರೆಕ್ಟರ್. ಅವನಿ ಜೊತೆ ಮದ್ವೆ ಕ್ಯಾನ್ಸಲ್ ಆಯ್ತು ಅನ್ನೋ ನೋವಲ್ಲಿ ನೀನ್ ಹೀಗೆ ಮಾತಾಡ್ತೀಯ ಅಂತ ಹೇಳಿದ್ಲಪ್ಪ. ಸೊ ಎಲ್ಲ ನನಗೆ ಫೇವರ್ ಆಗೇ ಇರತ್ತೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನೀನು ನನ್ಗೊಂದ್ ಸೀನ್ ನೆನಪು ಮಾಡ್ದ ಹಾಗೆ ನಾನು ನಿನಗೊಂದ್ ಸೀನ್ನ ನೆನಪು ಮಾಡ್ತೀನಿ. ಊರ್ ಹಬ್ಬದಲ್ಲಿ ನಮ್ಮ ಅಕ್ಕ ವಿಕಾಸ್ ಕೆಟ್ಟವನು ಅಂತ ಹೇಳ್ದಾಗ ನೀನೇನ್ ಮಾಡ್ದೆ? ಈ ವಿಕಾಸ್ ನೀವ್ ಅನ್ಕೊಂಡಿರೋ ಅಷ್ಟು ವಿನಯ ವಿಧೇಯತೆ ಇರೋನಲ್ಲ. ಕುಡ್ಕ ಅವನು. ಕುಡ್ಕೊಂಡ್ ಡ್ರೈವ್ ಮಾಡ್ತಾ ಒಬ್ಬ ನನ್ನ ಕಾರಲ್ಲಿ ಡಿಕ್ಕಿ ಹೊಡೆದ ಅಂತ ಅವತ್ತು ನಿಮ್ ಹತ್ರ ಹೇಳ್ದೆ ಅಲ್ವಾ? ಅವನೇ ಇವನು. ಶ್ರೀಕರ್ ಜೊತೆ ನನ್ ಮದ್ವೆ ನಡೆಯೋದು ಅಕ್ಕ ತಂಗಿರ ಇಬ್ರಿಗೂ ಇಷ್ಟ ಇಲ್ಲ. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾನೆ. ನೆನ್ಪಕ್ ಬಂತಲ್ವಾ? ಅವಾಗ ನಮ್ಮ ಅಕ್ಕ ಹೇಳಿದ್ದು ಸುಳ್ಳು ಅಂತ ನಿರೂಪಿಸ್ದೋಳ್ಗೆ ಇವಾಗ ವಿಕಾಸ್ ಕೆಟ್ಟೋನು ಅಂತ ಹೇಳಿದ್ರೆ ನಂಬ್ತಾರ? ನಂಬೋದೇ ಇಲ್ಲ. ಇಷ್ಟು ದಿನ ಯಾಕೆ ಹಾಗೆ ನಾಟಕ ಮಾಡ್ದೆ ಅಂತ ನಿನ್ ಕೆನ್ನೆಗೆ ಬಾರಿಸ್ತಾರೆ ನಮ್ಮತ್ತೆ. ನಿಮ್ಮ ಅಮ್ಮ ಅಪ್ಪನ್ನ ಎಡಗಾಲಲ್ಲಿ ಓದಿತಾರೆ, ಫುಟ್ಬಾಲ್ ತರ ಹಾರಿ ಬೀಳ್ತಾರೆ. ಇವಾಗ ನೀನು ವಿಕಾಸ್ ಬಗ್ಗೆ ಓಪನ್ ಆಗಿ ಹೇಳಿದ್ರೆ ವಿಕಾಸು ನಿನ್ ಬಗ್ಗೆ ಓಪನ್ ಆಗಿ ಹೇಳ್ತಾನೆ. ಎರಡು ಭಯಂಕರವಾದ ಕ್ಯಾರೆಕ್ಟರ್ಗಳು ಬೆಳಕಕ್ಕೆ ಬರತ್ತೆ. ಏಯ್, ಅಷ್ಟಕ್ಕೂ ಇದ್ರಲ್ಲಿ ನಿನ್ಗಾಗೋ ಲಾಭ ಏನೇ? ಯಾಕಿದೆಲ್ಲ ಮಾಡ್ತಿದೀಯಾ? ವಿಕಾಸ್ನ ದತ್ತು ತಗೊಂಡ್ರು ನಂಗ್ ಲಾಭಾನೇ. ವಿಕಾಸ್ ಬಗ್ಗೆ ನಿಹಾರಿಕಾ ಎಲ್ಲ ಹೇಳಿದ್ರೂನು ನಂಗ್ ಲಾಭಾನೇ. ಅದೇ ಆ ಲಾಭ ಏನು ಅಂತ ಕೇಳ್ತಿದೀವಿ. ಹಾ, ನಂಗೆ ಎಷ್ಟೋ ಸಂದರ್ಭದಲ್ಲಿ ನಷ್ಟ ಮಾಡ್ದವ್ರಿಗಂತೂ ನನಗಾಗೋ ಲಾಭದ ಬಗ್ಗೆ ಅಂತೂ ಹೇಳೋದಿಲ್ಲ. ಹೇಳ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ನನ್ನ ಅತ್ತೆ ಮಾವ ಅಂತೂ ಒಳ್ಳೇದಕ್ಕೆ ಆಶೀರ್ವಾದ ಮಾಡೋ ದೇವರುಗಳು, ಕೆಟ್ಟದನ್ನ ಸಂಹಾರ ಮಾಡೋ ದೇವ್ರು ಕೂಡ. ನೀನು ನಿಜ ಹೇಳಿದ್ಮೇಲೆ ಖಂಡಿತವಾಗ್ಲೂ ಅತ್ತೆ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತಾರೆ. ದಿಕ್ಕೂ ಇಲ್ದೆ ಅಡ್ರೆಸ್ಸು ಇಲ್ದೆ ಹೋಗ್ತೀರಾ. ಅವನಿ ಮತ್ ಕೇಳಿಸ್ಕೊಂಡೆ ಅಲ್ವಾ? ಪ್ರಶಾಂತವಾಗಿ ನಿದ್ರೆ ಮಾಡ್ಬೇಕಾದ್ರೆ ಸಡನ್ ಆಗಿ ಸಿಡಿಲ್ ಹೊಡೆದ್ರೆ ಎಷ್ಟು ಭಯ ಆಗುತ್ತೋ, ಅವನಿ ಮಾತ್ ಕೇಳಿ ನನಗಷ್ಟೇ ಭಯ ಆಗ್ತಿದೆ. ಹೌದು ಮಗಳೇ, ಇಷ್ಟ ಇಲ್ದಿರೋ ಸೀರೆನ ಹೇಗೆ ಉಟ್ಕೊಳ್ತಿದ್ಯೋ ಇಷ್ಟ ಇಲ್ದಿರೋ ದತ್ತು ಕಾರ್ಯಕ್ರಮನೂ ಕೂಡ ನೀನ್ ಹಾಗೆ ಸಹಿಸ್ಕೋಬೇಕು. ವಿಧಿ ಇಲ್ಲ. ದತ್ತು ತಗೊಳ್ಳೋ ಕಾರ್ಯಕ್ರಮ ಯಾವುದೋ ಒಂದ್ ರೀತಿನಲ್ಲಿ ನಿಂತು ಹೋಗ್ಬೇಕು. ನಿಹಾರಿಕಾ ಜೊತೆ ಶ್ರೀಕರ್ ಮದ್ವೆ ನಡೀಲಿಲ್ಲ. ನಮ್ಮ ಮನೆ ಸೊಸೆ ಆಗ್ತಾಳೆ ಅಂತ ಆಸೆ ಪಟ್ಟು ನಿಹಾರಿಕಾಗೆ ನಾವೀಗ ಹೇಗ್ ನ್ಯಾಯ ಮಾಡೋಕ್ ಸಾಧ್ಯ ಹೇಳಿ? ಗುರುಗಳೇ, ಅರ್ಜೆಂಟಾಗಿ ಸಿಟಿಗೆ ಹೋಗು ಅಂದ್ರಿ, ಸಿಟಿಗೂ ಬಂದ್ವಿ. ನಿಮ್ಮ ಗಾಬರಿಗೆ ಕಾರಣ ಏನು? ವೇದವತಿಯವ್ರ ಜಾತಕದಲ್ಲಿ ಅಂಥದ್ದೇನಿದೆ ಅಂತ ತಿಳ್ಕೊಬೇಕನ್ಸುತ್ತೆ. ಇನ್ನು ಸ್ವಲ್ಪ ಸಮಯದಲ್ಲಿ ವೇದವತಿಯವರ ಮನೆಯಲ್ಲಿ ಆ ರಹಸ್ಯದ ಬಗ್ಗೆ ಹೇಳ್ತೀನಿ. ಯಾರು ಊಹಿಸಕ್ಕಾಗದೇ ಇರೋ ಆ ನಿಜದ ಬಗ್ಗೆ ಹೇಳ್ತೀನಿ. ಇನ್ನು ಸ್ವಲ್ಪ ಸಮಯ ನೀನು ಕಾಯ್ತಾ ಇರು. ಗುರುಗಳು ಇಷ್ಟು ಯೋಚನೆ ಮಾಡ್ತಿದ್ದಾರೆ ಅಂದರೆ ಏನೋ ಒಂದು ವಿಷಯ ಇರಲೇಬೇಕು. ವೇದವತಿಯವ್ರ ಮನೆಯಲ್ಲಿ ಏನಾಗುತ್ತೋ ಏನೋ.